100 ವರ್ಷ ತುಂಬಿದ ಪ್ರಯುಕ್ತ ಇಡೀ ಭಾರತ ದೇಶದಲ್ಲಿ ಹಿಂದೂ ಸಮ್ಮೇಳನಗಳು ಹಮ್ಮಿಕೊಳ್ತಿದ್ದಾವೆ. ಇವತ್ತು ಊರಡಗ್ಲಿ ಕ್ಷೇತ್ರದಲ್ಲಿ ಹಿಂದೂ ಸಮ್ಮೇಳನ ಹಮ್ಮಿಕೊಂಡಿದ್ದೀವಿ. ಬಹಳಷ್ಟು ಅದ್ದೂರಿಯಾಗಿ ಎಲ್ಲ ಹಿಂದೂ ಸಮಾಜದ ಎಲ್ಲ ಬಾಂಧವರವರ ವೈಯಕ್ತಿಕ ಅವರೇ ಇಂಟ್ರೆಸ್ಟ್ ಇಂದ ಇವತ್ತೆಲ್ಲ ಸೇರಿದ್ದಾರೆ. ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ದೇಶದ ಸಂಸ್ಕೃತಿ, ಈ ಹಿಂದುತ್ವವನ್ನು ಉಳಿಸ್ಬೇಕಂತ ಹೇಳಿ RSS ಅವರೇನು ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಒಗ್ಗಟ್ಟಾಗಿ, ಇವತ್ತು ಬಹಳ ಅಚ್ಚುಕಟ್ಟಾಗಿ ಇವತ್ತು ಒಗ್ಗಟ್ಟನ್ನು ತೋರಿಸಿದ್ದಾರೆ. ಹಾಗಾಗಿ RSS ಏನ್ 100 ವರ್ಷ ಆಗಿದೆ, ಹಾಗಾಗಿ ಮುಂದೆ ಕೂಡ RSS ಏನ್ ಕನಸುಗಳಿದಾವೆ, ಈ ದೇಶದ ಭಾಷೆ, ಸಂಸ್ಕೃತಿ, ಹಿಂದೂ ದೇಶ ಅನ್ನೋದೇನಿರುತ್ತೆ ಇವತ್ತು ಒಗ್ಗಟ್ಟಾಗಿರ್ಬೇಕು ಮತ್ತು ಹಿಂದೂ ಒಂಥರ ಎಲ್ಲರನ್ನ ಒಂಥರ ಜಾಗೃತಿ ಮೂಡಿಸೋ ಕೆಲಸವನ್ನು ಮಾಡ್ಬೇಕನ್ನೋದೊಂದು ಉದ್ದೇಶದಿಂದ ಇವತ್ತು ನಾವು ಹಿಂದೂ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಈಗ ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಹಿಂದೂ ಸಮಾವೇಶ ನೋಡ್ತಾ ಇದೀವಿ, ಆದ್ರೆ ಇಷ್ಟು ಜನ ಎಲ್ಲೂ ನೋಡ್ಲಿಲ್ಲ. ಏನ್ ಸರ್ ಅಲ್ಲ, ಇವತ್ತು ಒಂದು ಒಗ್ಗಟ್ಟು ಪ್ರದರ್ಶನ ಮಾಡ್ಬೇಕನ್ನೋ ಆಸೆ, ಮುಂದಿನ ಪೀಳಿಗೆ, ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಇವತ್ತು ಹಿಂದುತ್ವ, ಸನಾತನ ಧರ್ಮ ಉಳಿಸ್ಬೇಕಂತ ವೈಯಕ್ತಿಕ ಅವರ ಇಂಟ್ರೆಸ್ಟ್ ಇಂದ ಇವತ್ತು ಜನ ಸೇರಿರೋದು. ನಾವು ಯಾವಾಗ ಕಾಂಗ್ರೆಸ್ ಸರ್ಕಾರಗಳು ಆಡಳಿತ ಮಾಡಿದಾವೆ, ಹಾಗಾಗಿ ಅವರು ಹಿಂದೂಗಳನ್ನ ಕಡೆಗಣಿಸೋದು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ರೀತಿಯಿಂದ ಎಲ್ಲಾ ಸಮಾಜವನ್ನ ಒಗ್ಗಟ್ಟಾಗಿ ತಗೊಂಡು ಹೋಗ್ಬೇಕು. ಆದ್ರೆ ಕೆಲವು ಸಮಾಜಗಳನ್ನ ಅವರು ಮುಂದೆ ತಗೊಳ್ತಾರೆ, ಕೆಲವು ಸಮಾಜಗಳನ್ನ ಅವರು ಪರಿಗಣನೆ ತಗೊಳ್ಳೋದಿಲ್ಲ. ಅದೇ ಕಾರಣಕ್ಕೆ ಇವತ್ತು ಹಿಂದೂ ಕಾರ್ಯಕರ್ತರ ಹತ್ಯೆಗಳೆಲ್ಲ ಆಗ್ತಾ ಇದಾವೆ, ದೌರ್ಜನ್ಯಗಳೆಲ್ಲ ಆಗ್ತಾ ಇದಾವೆ. ಇದನ್ನ ನಾವು ಬಿಜೆಪಿ ಅವರು ಖಂಡಿಸಿದೀವಿ. ಈ ರೀತಿ ಮಾಡೋದು ಒಳ್ಳೇದಲ್ಲ. ನೋಡಿ, ಇವತ್ತು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದೀವಿ. ಇಲ್ಲಿ ಸರ್ವ ಧರ್ಮ ಒಂದೇ ರೀತಿಯಿಂದ ಇವತ್ತು ಎಲ್ಲಾ ಸಮಾಜದವರು ಇವತ್ತು ಒಗ್ಗಟ್ಟಾಗಿ ಒಂದಾಗಿದ್ದಾರೆ. ಮತ್ತೆ ಬೇರೆ ಸಮಾಜದವರು ಕೂಡ ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ದಾರೆ ಇದನ್ನ ಮಾಡ್ಲಿಕ್ಕೆ. ಅಲ್ಲ, ಇದು ಯಾವ್ದು ಬಿಜೆಪಿ ಪಕ್ಷದಲ್ಲ, ಇದು ಹಿಂದೂಗಳದ್ದು ಒಂದು ಒಗ್ಗಟ್ಟು